ಕಾವೇರಿ ವಿವಾದದ ಬಗ್ಗೆ ಸೌಹಾರ್ದಯುತ ಮಾತುಕತೆಗೆ ಕೂಡ ರೆಡಿಯಾಗಿರುವಂತದ್ದು. ಆಗಸ್ಟ್ 3ನೇ ತಾರೀಕು ತಮಿಳುನಾಡಿನ ಸಿಎಂ ವಿಜಯ್ ಜೊತೆಗೆ ಮಾತುಕತೆಯನ್ನ ನಡೆಸ್ತಾರೆ. ನವ ಕರ್ನಾಟಕದ ಸಿಎಂ ಡಿಕೆ ಶಿವಕುಮಾರ್ ರಾಜ್ಯದ ಪರಿಸ್ಥಿತಿ ಬಗ್ಗೆ ಅವರಿಗೆ ಮನವರಿಕೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ತಮಿಳುನಾಡು ಸಿಎಂಗೆ ಮೊದಲಿಗೆ ಜಲಪ್ರದೇಶಗಳ ವೀಕ್ಷಣೆಗೆ ಆಹ್ವಾನ ಮಾಡ್ತೀವಿ, ಹೆಲಿಕಾಪ್ಟರ್ನಲ್ಲಿ ಜಲಪ್ರದೇಶಗಳ ವೀಕ್ಷಣೆಯ ವ್ಯವಸ್ಥೆಯನ್ನ ಕೂಡ ಮಾಡಲಾಗುತ್ತೆ. ಇನ್ನು ಈ ವಿವಾದವನ್ನ ಸೌಹಾರ್ದಯುತವಾಗಿ ಬಗೆಹರಿಸ್ತೀವಿ ಅಂತ ನಮ್ಮ ರಾಜ್ಯದ ಸಿಎಂ ಹೇಳ್ತಾ ಇದ್ದಾರೆ. ದೆಹಲಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಈ ಕುರಿತಾಗಿ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿರುವಂತದ್ದು. ಅಂದ್ರೆ ಸೌಹಾರ್ದಯುತವಾಗಿ ಯಾವುದೇ ರೀತಿಯಾದಂತ ಮನಸ್ತಾಪಗಳಾಗ್ಲಿ ಯಾವುದು ಬರೋದು ಬೇಡ. ಈ ಒಂದು ವಿಚಾರದಲ್ಲಿ ಯಾರಿಗೂ ನೋವಾಗೋದು ಬೇಡ. ಹಾಗಿದ್ರೆ ತಮಿಳುನಾಡಿಗೆ ನೀರು ಬಿಡಬೇಕು ಅಂತ ಅವ್ರ ಮನವಿ ಏನಿದೆ, ನಮ್ಮಲ್ಲಿ ಪರಿಸ್ಥಿತಿ ಎಷ್ಟಿದೆ, ಯಾವ ಮಟ್ಟಕ್ಕಿದೆ ಅಂತ ಅವರಿಗೆ ಅವರೇ ಒಂದು ರೀತಿಯಾಗಿ ಪರಿಶೀಲನೆ ಅಂತ ಅಂತಿದ್ದಾರ. ನೋಡ್ಲಿ, ನಡೆಸ್ಲಿ ಪರಿಶೀಲನೆಯನ್ನ, ಅದಕ್ಕೆ ವ್ಯವಸ್ಥೆಯನ್ನ ಮಾಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಮಧ್ಯದಲ್ಲಿ ತಮಿಳುನಾಡು ಕೂಡ ನನ್ನ ಹತ್ರ ಬಂದು ಮಾತಾಡಲಿಕ್ಕೆ, ಕೆಲವು ವಿಚಾರಗಳನ್ನ ಮಾತಾಡಲಿಕ್ಕೆ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಚೀಫ್ ಸೆಕ್ರೆಟರಿಗೂ ಲೆಟರ್ ಬರೆದಿದ್ದಾರೆ. ನನ್ನ ಹತ್ರ ಫೋನಲ್ಲಿ ಮಾತಾಡಿದ್ದಾರೆ. ಕೂಡ ಗೌರವದಿಂದ ಅವ್ರಿಗೆ ನೋಡ್ಬೇಕಾದ ಕರ್ತವ್ಯ. ಆಯ್ತು ಬನ್ನಿ ಅಂತ ನಾನು ಹೇಳಿದ್ದೇನೆ. ಜೊತೆಗೆ ನಾನು ಕೂಡ ನಮ್ಮ ರಾಜ್ಯದ ಕಾವೇರಿ ಜಲ ಪ್ರದೇಶ ಕೂಡ ನೀವು ನೋಡಿ ಅಂತ ಕೂಡ ಒಂದು ರಿಕ್ವೆಸ್ಟ್ ಮಾಡಿದ್ದೇನೆ. ಅದಕ್ಕೆಲ್ಲ ವೀಕ್ಷಣೆ ಮಾಡಲಿಕ್ಕೆ ಹೆಲಿಕಾಪ್ಟರ್ ವ್ಯವಸ್ಥೆ ಮಾಡಲಿಕ್ಕೆ ಕೂಡ ಹೇಳಿದ್ದೀನಿ. ನೋಡೋಣ ಯಾಕೆಂದ್ರೆ ಅವರು ಫ್ಯಾಕ್ಚುಯಲ್ ಅನುಭವ ಅದರಷ್ಟು ಬರೆಯಲು ದೃಷ್ಟಿಯಿಂದ ಇದೊಂದು ಮಹತ್ವದಂತ ನಿರ್ಣಯ, ಸೌಹಾರ್ದ ನಿರ್ಣಯ, ಅಭಿಪ್ರಾಯಗಳು, ವಿಚಾರ ಏನಿದೆ ಅಂತ ನನಗಿನ ಅರ್ಥ ಆಗಿಲ್ಲ. ಪ್ರತಿನಿಂದಾಗ ನಾವು ಅತಿಥಿನ ಗೌರವದಿಂದ ಸ್ವೀಕಾರ ಮಾಡಬೇಕಂತ ಕರ್ತವ್ಯ. ಆಯ್ತು ಬನ್ನಿ ಅಂತ ಹೇಳಿ ಇದು ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇರುವಂತದ್ದು. ಈ ಒಂದು ವಿಚಾರದಲ್ಲಿ ಕಾನೂನು ಹೋರಾಟ ನಡೆಯುತ್ತೆ. ಹಾಗೇನೆ ಜಲಾನಯನ ಪ್ರದೇಶಗಳನ್ನ ವೀಕ್ಷಣೆ ಮಾಡಲಿ ತಮಿಳುನಾಡು ಸಿಎಂ ವಿಜಯ್ ಅವರು ಬರ್ತಾರೆ. ಆಗಸ್ಟ್ 3ನೇ ತಾರೀಕು ಸೌಹಾರ್ದಯುತವಾಗಿ ಅವರೊಂದಿಗೆ ಮಾತುಕತೆಯನ್ನ ನಡೆಸಲಾಗುತ್ತೆ. ಹಾಗೇನೆ ಜಲಾನಯನ ಪ್ರದೇಶಗಳ ಪರಿಸ್ಥಿತಿಯನ್ನ ಅವರೇ ಕಣ್ಣಾರೆ ನೋಡ್ತಾರೆ. ಆಗ ಒಂದು ನಿರ್ಧಾರಕ್ಕೆ ಬರೋಣ ಅಂತ ಹೇಳ್ತಾ ಇರುವಂತದ್ದು. ಹಾಗೇನೆ ಇಲ್ಲಿ ಹೋರಾಟಗಳಂತೂ ನಿಲ್ತಲೇ ಇಲ್ಲ, ಹೋರಾಟಗಳು ಮುಂದುವರಿತಲೇ ಇದೆ. ಇನ್ನು ಅಟ್ಲೀಸ್ಟ್ ಇವಾಗ ಸಿಎಂ ಅವರಾದ್ರೂ ನಮ್ಮ ಪರವಾಗಿ ಹೋರಾಟವನ್ನ ಮಾಡ್ಲಿ ಅಂತ ಈಗ ಪ್ರತಿಭಟನಾಕಾರರು ಒಂದ್ ರೀತಿಯಾಗಿ ಆಸೆ ಅಥವಾ ಏನು ಭರವಸೆಯನ್ನ ಇಟ್ಕೊಂಡಿರುವಂತದ್ದು. ಬೆಂಗಳೂರಿಗೆ ತಮಿಳುನಾಡು ಸಿಎಂ ಬರ್ತಾರೆ, ಆಗ ಮನವರಿಕೆಯನ್ನ ಮಾಡುವಂತ ಪ್ರಯತ್ನ ನಡೆಸ್ತಿದೆ ಅಂತ ಹೇಳ್ತಾ ಇದ್ದಾರೆ ಸಿಎಂ. ನೋಡ್ಬೇಕಾಗತ್ತೆ ಸಿಎಂ ಬಂದಂತಹ ನಂತರದಲ್ಲಿ ಇಲ್ಲಿನ ಪರಿಸ್ಥಿತಿಯನ್ನ ಕಣ್ಣಾರೆ ಕಂಡಾಗಲಾದ್ರೂ ಬದಲಾವಣೆ ಆಗುತ್ತಾ ಅವರ ನಿರ್ಧಾರ. ಈಗ ಒಟ್ನಲ್ಲಿ CWRC ಆದೇಶವನ್ನಂತೂ ನೀಡಿರುವಂತದ್ದು. 3500 ಕ್ಯೂಸೆಕ್ ನೀರನ್ನ ಹರಿಸಬೇಕು ಕರ್ನಾಟಕಕ್ಕೆ. ಈಗ ಕಾವೇರಿ ಜಲ ನಿಯಂತ್ರಣ ಸಮಿತಿ ಶಿಫಾರಸನ್ನ ನೀಡಿದೆ. ಇದಕ್ಕೇನೆ ಈ ಹೋರಾಟಗಳು ತೀವ್ರಗೊಳ್ತಾ ಇರುವಂತದ್ದು. ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಹಾಗೆ ಮಲ್ಲೇಶ್ವರಂನಲ್ಲಿ ಹೋರಾಟ ನಡೀತಿದೆ. ಇನ್ನು ಮಂಡ್ಯ ಭಾಗದಲ್ಲಿ, ಮೈಸೂರು ಭಾಗದಲ್ಲೂ ಕೂಡ ಹೋರಾಟ ನಡೀತಾ ಇರುವಂತದ್ದು.